ಬೀದರ್ ಕಾಂಗ್ರೆಸ್ ಟಿಕೆಟ್ಗಾಗಿ ಶುರುವಾಯಿತು ಬಿಗ್ ಫೈಟ್. ಮೂವರು ಪ್ರಬಲರ ನಡುವೆ ನಡೆದಿದೆ ನೇರ ಪೈಪೋಟಿ. ರಾಜಶೇಖರ್ ಪಾಟೀಲ್, ಅಬ್ದುಲ್ ಮನನ್ ಸೇಠ್, ಸಾಗರ್ ಖಂಡ್ರೆ ನಡುವೆ ಫೈಟ್ ಶುರುವಾಗಿದೆ. ನೋಡಿ, ಈಗ ಟಿಕೆಟ್ ಆಕಾಂಕ್ಷಿಗಳ ಲಿಸ್ಟೇ ಇದೆ ಎಲ್ಲ ಎರಡು ಪಕ್ಷಗಳಲ್ಲೂ ಕೂಡ. ಬಟ್ ಈಗ ಅದರಲ್ಲೂ ಮುಂಚೂಣಿ ರೇಸ್ನಲ್ಲಿರುವಂಥವರು 3 ಜನ ಇದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರ ರಾಜಶೇಖರ್ ಪಾಟೀಲ್, ಅಬ್ದುಲ್ ಮನನ್ ಸೇಠ್, ಸಾಗರ್ ಖಂಡ್ರೆ. ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರಾಗಿದ್ದಾರೆ, ಹಾಗೆ ಖರ್ಗೆ ಆಪ್ತರಾಗಿದ್ದಾರೆ. ಅಬ್ದುಲ್ ಮನನ್ ಸೇಠ್ ಪ್ರಬಲ ಅಲ್ಪಸಂಖ್ಯಾತ ಮುಖಂಡ, ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ಆಪ್ತರಾಗಿದ್ದಾರೆ. ಸಾಗರ್ ಖಂಡ್ರೆ ಸಚಿವ ಈಶ್ವರ್ ಖಂಡ್ರೆ ಪುತ್ರ, ಯುವ ನಾಯಕ, ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಹಾಜರಿರ್ತಾರೆ. ಹೀಗಾಗಿ ಸ್ಥಳೀಯ ಮಟ್ಟದಲ್ಲಿ ಮೂವರು ಕೂಡ ಪ್ರಭಾವಿ ನಾಯಕರಾಗಿದ್ದಾರೆ. ಈ ಮೂವರಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗಬಹುದು? ಯಾವ ಮಾನದಂಡದ ಮೇಲೆ? ಖರ್ಗೆಯವರ ಆಪ್ತರ್ಗ, ಡಿ.ಕೆ. ಸಿದ್ದು ಅವರ ಆಪ್ತರ್ಗ ಅಥವಾ ಖಂಡ್ರೆ ಮಗನ್ಗ? ನೇರ ಪೈಪೋಟಿ ಇದೆ. ಬಟ್ ಇಲ್ಲಿ ಸಮುದಾಯವಾರು ಲೆಕ್ಕಾಚಾರ ನೋಡೋದಾದರೆ ರಾಜಶೇಖರ್ ಪಾಟೀಲ್ ಈ ಹಿಂದೆ ಶಾಸಕರಾದಂಥವರು, ಕಾಂಗ್ರೆಸ್ನಲ್ಲಿ ಹಿರಿಯರಿದ್ದಾರೆ, ಭಾಳ ಆಪ್ತರು ಸಿದ್ದರಾಮಯ್ಯನವ್ರಿಗೆ ಇವರು. ಬಟ್ ಸಾಗರ್ ಖಂಡ್ರೆ ಭಾಳ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದಾರೆ, ತಮ್ಮ ತಂದೆಯ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಮತ್ತು ಅಬ್ದುಲ್ ಮನನ್ ಸೇಠ್ ಅವರು ಅಲ್ಪಸಂಖ್ಯಾತ ನಾಯಕರು, ಆ ಭಾಗದಲ್ಲಿ ಒಬ್ಬ ಪ್ರಬಲ ನಾಯಕರಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಮೂವರು ಕೂಡ ಪ್ರಬಲವಾದಂಥ ನಾಯಕರು, ತಮ್ಮದೇ ಆದಂಥ ವರ್ಚಸ್ಸು ಹೊಂದಿದ್ದಾರೆ, ಹಾಗೆ ಅವರು ಆಪ್ತ ನಾಯಕರನ್ನು ಕೂಡ ಇಟ್ಕೊಂಡಿರುವಂಥದ್ದು. ಆದರೆ ಈಗ ಯಾವ ಮಾನದಂಡದ ಮೇಲೆ ಟಿಕೆಟ್ ಫೈನಲ್ ಮಾಡ್ಬೋದು? ಜಾತಿ ಲೆಕ್ಕಾಚಾರ ಇಲ್ಲೇನಾದರೂ ವರ್ಕೌಟ್ ಆಗುತ್ತಾ? ಹಾಗಾದರೆ ಮುಂದಿನ ದಿನಗಳಲ್ಲಿ ಈ ಒಂದು ಅಸಮಾಧಾನ ಏನಿದೆ ಟಿಕೆಟ್ ಕೊಡದೇ ಇದ್ದಾಗ, ಅದನ್ನು ಯಾವ ರೀತಿ ಬಗೆಹರಿಸ್ಬೋದು? ಪ್ರಭು, ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ಇದೆ. ಒಂದು ಕಡೆ ಮಾಜಿ ಸಚಿವರಾಗಿರುವಂತ ರಾಜಶೇಖರ್ ಪಾಟೀಲ್, ಹಾಗೆ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ, ಹಾಗೆ ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ಮುಖಂಡ ಅಬ್ದುಲ್ ಮನನ್ ಸೇಠ್ ಅವರ ನಡುವೆ ತ್ರಿಕೋನ ಪೈಪೋಟಿ ಇದೆ. ಯಾಕೆಂದ್ರೆ 3 ಜನ ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ಪ್ರಭಾವಿಯಾಗಿರುವಂತವ್ರು. ಒಂದು ಕಡೆ ರಾಜಶೇಖರ್ ಪಾಟೀಲ್ ಅವರು ಖರ್ಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರೆ, ಸಾಗರ್ ಖಂಡ್ರೆ ಅವರು ಹಾಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ, ಜೊತೆಗೆ ಅಲ್ಲಿ ಇರುವಂತಹ ಲಿಂಗಾಯತ ಸಮುದಾಯದ ಪ್ರಭಾವಿ ಯುವ ಮುಖಂಡ ಕೂಡ ಹೌದು. ಹಾಗೆ ಅಬ್ದುಲ್ ಮನನ್ ಸೇಠ್ ಬೀದರ್ ಭಾಗದಲ್ಲಿ ಹೆಚ್ಚಿರುವಂತಹ ಅಲ್ಪಸಂಖ್ಯಾತ ಸಮುದಾಯದ ನಾಯಕ. ಹಾಗಾಗಿ 3 ಜನರ ನಡುವೆ ಈ ಬಾರಿ ಟಿಕೆಟ್ಗೆ ಸಾಕಷ್ಟು ಪೈಪೋಟಿ ಇದೆ. ಮತ್ತೆ ಅಬ್ದುಲ್ ಮನನ್ ಸೇಠ್ ಮುಖ್ಯಮಂತ್ರಿಗಳು, ಹಾಗೆ ಉಪಮುಖ್ಯಮಂತ್ರಿಗಳ ಪರಮಾಪ್ತರು ಕೂಡ ಹೌದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ. ಇದರ ನಡುವೆ ಹಾಲಿ ಸಚಿವರನ್ನೇ ಕಣಕ್ಕಿಳಿಸಬೇಕು ಅಂತೇಳಿ ಹೈಕಮಾಂಡ್ ಕೂಡ ಚಿಂತನೆಯನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ಗೆ ಹಲವು ಕ್ಷೇತ್ರಗಳಲ್ಲಿ ಸಮರ್ಥವಾಗಿರುವಂತಹ ಕ್ಯಾಂಡಿಡೇಟ್ಗಳಿಲ್ಲ. ಈ ಬಾರಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಬೇಕು, 20 ಸೀಟ್ಗಳನ್ನ ನಾವು ಗೆಲ್ಲಬೇಕು ಅಂದ್ರೆ ಅಲ್ಲಿ ಸಮರ್ಥ ಅಭ್ಯರ್ಥಿಗಳನ್ನ ಹಾಕ್ಬೇಕು. ಹಾಗಾಗಿ ನಮ್ಮಲ್ಲಿ ಸಮರ್ಥರು ಇಲ್ಲದ ಕಾರಣ ಸಚಿವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಆಲೋಚನೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಈಶ್ವರ್ ಖಂಡ್ರೆ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತ ಚರ್ಚೆಗಳು ಕೂಡ ಶುರು ಆಗಿದೆ. ಯಾಕೆಂದ್ರೆ ಅಲ್ಲಿ ಲಿಂಗಾಯತ ಸಮುದಾಯ ಮತ್ತೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ನಿರ್ಣಾಯಕ ಇದೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಎರಡೂ ಸಮುದಾಯಗಳಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಯೋಚನೆ ಇದೆ. ಈಶ್ವರ್ ಖಂಡ್ರೆ ಅವರನ್ನ ಕಣಕ್ಕಿಳಿಸಿದ್ದೆ ಆದ್ರೆ ಈಸಿಯಾಗಿ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದೆ. ಆದ್ರೆ ಈಶ್ವರ್ ಖಂಡ್ರೆ ಅವರು ಸಚಿವ ಸ್ಥಾನವನ್ನ ಬಿಟ್ಟು ಲೋಕಸಭೆಗೆ ಹೋಗುವಂತಹ ನಿಟ್ಟಿನಲ್ಲಿ ಅವರು ಯೋಚನೆಯನ್ನ ಮಾಡ್ತಾ ಇಲ್ಲ, ರಾಜಕಾರಣದಲ್ಲಿ ಇರೋದಕ್ಕೆ ಬಯಸಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ನನಗಿನ್ನ ನನ್ನ ಪುತ್ರ ಸಾಗರ್ ಖಂಡ್ರೆಗೆ ಅವಕಾಶವನ್ನ ಮಾಡ್ಕೊಡಿ, ನಾನು ಕ್ಷೇತ್ರವನ್ನ ಗೆದ್ದು ಬರ್ತೇನೆ ಅಂತೇಳಿ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ರಾಜ್ಯ ನಾಯಕರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದರ ನಡುವೆ ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿದೆ ಬೀದರ್ನಲ್ಲಿ. ಹಾಗಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಒತ್ತಡವನ್ನ ರಾಜ್ಯ ಅಲ್ಪಸಂಖ್ಯಾತ ಸಮುದಾಯ ಈಗ ಪ್ರಬಲವಾಗಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಟಿದೆ. ಹಾಗಾಗಿ ಅಬ್ದುಲ್ ಮನನ್ ಸೇಠ್ ಅವರು ಕೂಡ ಪ್ರಭಾವಿಯಾಗಿ ಅಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 3 ಜನರಿಗೆ, ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ಈಗ ಒಂದು ವೇಳೆ ಹಿಂದಕ್ಕೆ ಸರಿದಿದ್ದೆ ಆದ್ರೆ, ಹೈಕಮಾಂಡ್ ಅವರನ್ನ ನಿಲ್ಸಿದ್ದೆ ಆದ್ರೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಆದ್ರೆ ಈಶ್ವರ್ ಖಂಡ್ರೆ ಅವರು ನಿಲ್ಲೋದಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಹೈಕಮಾಂಡ್ಗೆ ರವಾನಿಸಿದ್ದೆ ಆದ್ರೆ ಆಗ ಈ 3 ಜನರಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ 3 ಜನ ಪ್ರಭಾವಿಗಳಾಗಿರೋದ್ರಿಂದ ಯಾರಿಗೆ ಕೊಡ್ಬೇಕು ಅನ್ನುವಂಥದ್ದು ಈಗ ಹೈಕಮಾಂಡ್ ಮುಂದಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.